ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನವೆಂಬರ್ 11ರ FII DII ಆಕ್ಟಿವಿಟಿಯನ್ನು ಗಮನಿಸಿದಾಗ FIIs DIIs ಇಬ್ಬರು ಕೂಡ ಇವತ್ತು ನೆಟ್ ಬೈಯರ್ಸ್ ಆಗಿದ್ದಾರೆ. FIIs ಕಡೆಯಿಂದ 3958 ಕೋಟಿ ಅಮೌಂಟ್ನಷ್ಟು ಬೈಯಿಂಗ್ ಕಾಣಿಸ್ತಿದೆ. ಹಾಗೆ DIIs ಕೂಡ ಇವತ್ತು 615 ಕೋಟಿ ಅಮೌಂಟ್ನ ಶೇರ್ಗಳನ್ನು ಬೈ ಮಾಡ್ಕೊಂಡಿದ್ದಾರೆ. US ನಲ್ಲಿ ಇನ್ಫ್ಲೇಷನ್ ಕಡಿಮೆ ಆಗ್ತಿರೋದು FIIsನ ಈ ಒಂದು ಬೈಯಿಂಗು ಕೂಡ ರೀಸನ್ ಆಗಿರುತ್ತೆ. ಅದಾನಿ ಪವರ್ ತಮ್ಮ ಸಬ್ಸಿಡರಿ ಕಂಪನಿ ಆಗಿರುವಂತಹ ಸಪೋರ್ಟ್ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ನ 100% ಸ್ಟೇಕನ್ನು ಅದಾನಿ ಕಾನೆಕ್ಸ್ ಕಂಪನಿಗೆ ಸೆಲ್ ಮಾಡ್ತಿದ್ದಾರೆ. 1550 ಕೋಟಿ ವರ್ತ್ನ ಈ ಒಂದು ಅಸೆಟನ್ನು ಅದಾನಿ ಪವರ್ ಅದಾನಿ ಎಂಟರ್ಪ್ರೈಸಸ್ನ ಸಬ್ಸಿಡರಿ ಆಗಿರುವಂತಹ ಅದಾನಿ ಕಾನೆಕ್ಸ್ಗೆ ಸೆಲ್ ಮಾಡ್ತಿದ್ದಾರೆ. ಅದಾನಿ ಕಾನೆಕ್ಸ್ ಅಲ್ಲಿ ಅದಾನಿ ಎಂಟರ್ಪ್ರೈಸಸ್ 50% ಸ್ಟೇಕನ್ನು ಹೋಲ್ಡ್ ಮಾಡ್ತಿದ್ದಾರೆ. ಹಾಗೆ ಇನ್ನೊಂದು ಪ್ರಮೋಟರ್ ಗ್ರೂಪ್ ಎಂಟಿಟಿ ಎಡ್ಜ್ ಕಾನೆಕ್ಸ್ 50% ಹೋಲ್ಡಿಂಗ್ ಅನ್ನು ಅದಾನಿ ಕಾನೆಕ್ಸ್ ಅಲ್ಲಿ ಹೊಂದಿದ್ದಾರೆ. ಅದಾನಿ ವಿಲ್ಮಾರ್ ಕೂಡ ಇದೇ ರೀತಿಯಲ್ಲಿ ಒಂದು ಜಾಯಿಂಟ್ ವೆಂಚರ್ ಕಂಪನಿ ಆಗಿರುತ್ತೆ. ಅದರಲ್ಲೂ ಕೂಡ ಅಷ್ಟೇ ಅದಾನಿ ಗ್ರೂಪ್ 50% ಸ್ಟೇಕನ್ನು ಹೊಂದಿದ್ದಾರೆ. ಮಿಕ್ಕ 50% ವಿಲ್ಮಾರ್ ಕಂಪನಿಯ ಬಳಿಯಲ್ಲಿ ಇದೆ. ಅದಾನಿ ಕಾನೆಕ್ಸ್ ಮೇಜರ್ ಆಗಿ ವರ್ಲ್ಡ್ ಕ್ಲಾಸ್ ಡೇಟಾ ಸೆಂಟರ್ಸ್ಗಳನ್ನು ಡೆವಲಪ್ ಮಾಡುವಂಥ ಒಂದು ಕಂಪನಿ ಆಗಿರ್ತಾರೆ. ಸೊ ಸಪೋರ್ಟ್ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ ಕೂಡ ಪ್ರಾಪರ್ಟಿ ರಿಲೇಟೆಡ್ ಕೆಲಸವನ್ನು ಮಾಡೋದ್ರಿಂದ ಅದಾನಿ ಪವರ್ ಈ ಒಂದು ಸ್ಟೇಕನ್ನು ಅದಾನಿ ಎಂಟರ್ಪ್ರೈಸಸ್ಗೆ ಸೆಲ್ ಮಾಡ್ತಿದ್ದಾರೆ. ಸೊ ಇದರಿಂದ ಅದಾನಿ ಪವರ್ 1550 ಕೋಟಿಯಷ್ಟು ಫಂಡ್ ರೈಸಿಂಗ್ ಅನ್ನ ಮಾಡ್ತಾರೆ. ಇವತ್ತು ಅದಾನಿ ಎಂಟರ್ಪ್ರೈಸಸ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಬಟ್ ಅದಾನಿ ಪವರ್ ನಲ್ಲಿ ಇವತ್ತು 3.5% ಹೆಚ್ಚಿನ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಕರೆಕ್ಷನ್ ನಮಗೆ 3 ಗಂಟೆಯ ನಂತರ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ಮೇಜರ್ ರೀಸನ್ ಈ ಒಂದು ಸ್ಟೇಕ್ ಸೇಲ್ ಅಲ್ಲ, ಇವರು ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಪ್ರಾಫಿಟ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಆ ಒಂದು ರೀಸನ್ ಇಂದ ನಮಗೆ ಅದಾನಿ ಪವರ್ ನ ಶೇರ್ ಪ್ರೈಸ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತಿದೆ. ಅದಾನಿ ಪವರ್ ಈ ಕ್ವಾರ್ಟರ್ ನಲ್ಲಿ 695 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. 2021ರ ಸೆಪ್ಟೆಂಬರ್ ನಲ್ಲಿ ಇವರು 230 ಕೋಟಿ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಈಗ ಕಂಪನಿ ಪ್ರಾಫಿಟಬಲ್ ಆಗಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಈ ಒಂದು ಪ್ರಾಫಿಟ್ ಫಾಲ್ಗೆ ಮೇಜರ್ ರೀಸನ್ ಇವರು ಕೋಲ್ ಅನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ, ಅದರ ಪ್ರೈಸಸ್ ಇನ್ಕ್ರೀಸ್ ಆಗಿದೆ. ಆ ಒಂದು ರೀಸನ್ ಇಂದ ರಾ ಮೆಟೀರಿಯಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅದರಿಂದ ಅದಾನಿ ಪವರ್ ನ ಪ್ರಾಫಿಟ್ಸ್ ಸ್ವಲ್ಪ ಫಾಲ್ ಆಗಿದೆ. ಅದಾನಿ ಎಂಟರ್ಪ್ರೈಸಸ್ ನ ರೆವೆನ್ಯೂ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಬಹುದು ರೆವೆನ್ಯೂ ಅರ್ಧದಷ್ಟು ಕಡಿಮೆ ಆಗ್ತಿರೋದು ಕಾಣಿಸ್ತಿದೆ. 15,509 ಕೋಟಿ ರೆವೆನ್ಯೂನ ಜೂನ್ ಕ್ವಾರ್ಟರ್ ನಲ್ಲಿ ಇವರು ಡಿಕ್ಲೇರ್ ಮಾಡಿದ್ರು. ಈಗ ರೆವೆನ್ಯೂ 8,445 ಕೋಟಿ ಆಗಿದೆ. ಸೊ ಅದಾನಿ ಪವರ್ ನ ಪ್ರಕಾರ ಇಲ್ಲಿ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಿಲ್ಲ, ಮೋರೋವರ್ ಇವರ ಇನ್ಕಮ್ ಕಡಿಮೆ ಆಗ್ತಾ ಇದೆ. ಹಾಗೆ ಎಕ್ಸ್ಪೆನ್ಸಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಎಕ್ಸ್ಪೆನ್ಸಸ್ ಇಯರ್ ಆನ್ ಇಯರ್ ಜಾಸ್ತಿ ಆಗಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಎಕ್ಸ್ಪೆನ್ಸಸ್ ಕಡಿಮೆ ಆಗ್ತಾ ಇದೆ. 695 ಕೋಟಿಯ ಪ್ರಾಫಿಟ್ ಈ ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಆಗಿದೆ. 2022ರ ಜೂನ್ ನಲ್ಲಿ ಇವರು 4,779 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸೊ ಪ್ರಾಫಿಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ತುಂಬಾನೇ ಫಾಲ್ ಆಗಿದೆ. ಹಾಗೆ ನಾನು ಆಲ್ರೆಡಿ ಹೇಳಿದ ರೀತಿಯಲ್ಲಿ ಸೆಪ್ಟೆಂಬರ್ 2021ರಲ್ಲಿ ಇವರು 230 ಕೋಟಿಯ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ರು. MSCI ಇಂಡೆಕ್ಸ್ ಮಾರ್ಗನ್ ಸ್ಟ್ಯಾನ್ಲಿ ಇಂಡೆಕ್ಸ್ ಅಲ್ಲಿ HDFC ಲಿಮಿಟೆಡ್ ವೇಟೇಜ್ ಅನ್ನು ಹೊಂದಿದೆ. ಬಟ್ HDFC ಬ್ಯಾಂಕ್ ಮಾರ್ಗನ್ ಸ್ಟ್ಯಾನ್ಲಿ ಇಂಡೆಕ್ಸ್ ನ ಪಾರ್ಟ್ ಅಲ್ಲ. ಸೊ ಯಾವುದೇ ಒಂದು ಸ್ಟಾಕ್ ಮಾರ್ಗನ್ ಸ್ಟ್ಯಾನ್ಲಿ ಇಂಡೆಕ್ಸ್ ಅಲ್ಲಿ ಪ್ಲೇಸ್ ಆಗಬೇಕು ಅಂದ್ರೆ 15% ನಷ್ಟು ವೇಟೇಜ್ ಏನಿದೆ ಅದು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಗಳಿಗೆ ರಿಸರ್ವ್ ಆಗಬೇಕಾಗುತ್ತೆ. ಬಟ್ HDFC ಬ್ಯಾಂಕ್ ಅಲ್ಲಿ ಆ ಒಂದು ಸ್ಕೋಪ್ ಇಲ್ಲ. ಸೊ ಅದೇ ಒಂದು ರೀಸನ್ ಇಂದ HDFC ಬ್ಯಾಂಕ್ ಮಾರ್ಗನ್ ಸ್ಟ್ಯಾನ್ಲಿ ಇಂಡೆಕ್ಸ್ ನ ಪಾರ್ಟ್ ಆಗಿಲ್ಲ. ಬಟ್ HDFC ಬ್ಯಾಂಕ್ ನಲ್ಲಿ HDFC ಲಿಮಿಟೆಡ್ ಮರ್ಜ್ ಆದಾಗ ಫಾರಿನ್ ಪೋರ್ಟ್ಫೋಲಿಯೋ ರೂಮ್ 17% ನಷ್ಟು ಆಗುತ್ತೆ. ಆಗ HDFC ಬ್ಯಾಂಕ್ ಆಟೋಮೆಟಿಕ್ ಆಗಿ MSCI ಇಂಡೆಕ್ಸ್ ನ ಪಾರ್ಟ್ ಆಗುತ್ತೆ. ಹಾಗೆ ಈಗೇನು MSCI ಇಂಡೆಕ್ಸ್ ನಲ್ಲಿ HDFC ಲಿಮಿಟೆಡ್ ನ ವೇಟೇಜ್ ಇದೆ, ಆ ಒಂದು ವೇಟೇಜ್ ಡಬಲ್ ಆಗ್ಬೋದು ಅಂತ ಮೆಕ್ವರಿ ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ತುಂಬಾನೇ ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ಆ ಕ್ಯಾಲ್ಕುಲೇಷನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಾಂಪ್ಲೆಕ್ಸ್ ಆಗಿರುತ್ತೆ. ಬಟ್ ಮೆಕ್ವರಿಯ ಒಂದು ರಿಸರ್ಚ್ ನ ಪ್ರಕಾರ HDFC ಬ್ಯಾಂಕ್ ನ ವೇಟೇಜ್ ಮಾರ್ಗನ್ ಸ್ಟ್ಯಾನ್ಲಿ ಇಂಡೆಕ್ಸ್ ಅಲ್ಲಿ ಈಗ ಏನು HDFC ಲಿಮಿಟೆಡ್ ನ ವೇಟೇಜ್ ಇದೆ ಅದಕ್ಕಿಂತ ಡಬಲ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ HDFC ಬ್ಯಾಂಕ್ ಅಲ್ಲಿ ಇನ್ನಷ್ಟು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಆಗುವಂತ ಸಾಧ್ಯತೆ ಇರುತ್ತೆ. ಮಹೀಂದ್ರಾ ಅಂಡ್ ಮಹೀಂದ್ರಾ ತಮ್ಮ ಕ್ವಾರ್ಟರ್ 2 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಶೇರ್ ಪ್ರೈಸ್ ನಲ್ಲಿ ಇವತ್ತು 0.7% ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. M&M ನ ಪ್ರಾಫಿಟ್ ಇಯರ್ ಆನ್ ಇಯರ್ 46% ನಷ್ಟು ಜಾಸ್ತಿ ಆಗಿದೆ. ಹಾಗೆ ಅನಲಿಸ್ಟ್ಗಳು ಏನು ಎಸ್ಟಿಮೇಷನ್ ಅನ್ನ ಮಾಡಿದ್ರು ಅದಕ್ಕಿಂತ ಒಳ್ಳೆ ಒಂದು ರಿಸಲ್ಟ್ ಅನ್ನೇ M&M ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. 2,773 ಕೋಟಿಯ ಪ್ರಾಫಿಟ್ಸ್ ಈ ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಆಗಿದೆ. ಹಾಗೆ M&M ಒಳ್ಳೆ ಒಂದು ಸೇಲ್ಸ್ ಅನ್ನ ಕೂಡ ಕ್ವಾರ್ಟರ್ 2 ನಲ್ಲಿ ಡಿಕ್ಲೇರ್ ಮಾಡಿದ್ರು. ಅದೇ ರೀತಿಯಲ್ಲಿ ಇವರ ಪ್ರಾಫಿಟ್ ಕೂಡ ಗ್ರೋ ಆಗ್ತಿರೋದು ಕಾಣಿಸ್ತಿದೆ. M&M ನ ಟೋಟಲ್ ಇನ್ಕಮ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಜಾಸ್ತಿ ಆಗಿದೆ. ಅದೇ ರೀತಿಯಲ್ಲಿ ಇವರ ಎಕ್ಸ್ಪೆನ್ಸಸ್ ಕೂಡ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. 2,773 ಕೋಟಿಯ ಪ್ರಾಫಿಟ್ ಈ ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಆಗಿದೆ. ಜೂನ್ 2022ರಲ್ಲಿ ಇವರು 2,195 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಹಾಗೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಸೆಪ್ಟೆಂಬರ್ 2021ರಲ್ಲಿ 1,928 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಇಯರ್ ಆನ್ ಇಯರ್ ಕೂಡ ಪ್ರಾಫಿಟ್ ನಲ್ಲಿ 46% ನಷ್ಟು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಬ್ರೋಕರೇಜ್ ಎಸ್ಟಿಮೇಷನ್ಸ್ ಏನಿತ್ತು ಅದಕ್ಕಿಂತ ಒಳ್ಳೆ ಒಂದು ರಿಸಲ್ಟ್ M&M ನ ಕಡೆಯಿಂದ ಬಂದಿದೆ. ಗ್ಯಾಸ್ ಸೆಕ್ಟರ್ ನ ಸ್ಟಾಕ್ ಮಹಾನಗರ್ ಗ್ಯಾಸ್ ಕೂಡ ತಮ್ಮ ಕ್ವಾರ್ಟರ್ 2 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇವತ್ತು MGL ಒಂದು ಫ್ಲಾಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. MGL ನ ರೆವೆನ್ಯೂ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗಿದೆ.
ಹಾಗೆ ಇವರ ಎಕ್ಸ್ಪೆನ್ಸಸ್ ಕೂಡ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. MGL ಈ ಕ್ವಾರ್ಟರ್ನಲ್ಲಿ 164 ಕೋಟಿಯ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಜೂನ್ 2022ರಲ್ಲಿ ಇವರ ಪ್ರಾಫಿಟ್ 185 ಕೋಟಿ ಇತ್ತು. ಹಾಗೆ 2021ರ ಸೆಪ್ಟೆಂಬರ್ನಲ್ಲಿ ಇವರು 204 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಇಲ್ಲಿ ಪ್ರಾಫಿಟ್ ಫಾಲ್ಗೆ ಮೇಜರ್ ರೀಸನ್ ನಿಮಗೆ ನ್ಯಾಚುರಲ್ ಗ್ಯಾಸ್ ಪ್ರೈಸ್ ಆಗಿರುತ್ತೆ. ನೀವು ಸೆಪ್ಟೆಂಬರ್ 2021ರಲ್ಲಿ ನ್ಯಾಚುರಲ್ ಗ್ಯಾಸ್ ಪ್ರೈಸ್ ಅನ್ನು ಅಬ್ಸರ್ವ್ ಮಾಡಬಹುದು. 382 ಕೋಟಿಯ ಸ್ಪೆಂಡಿಂಗ್ ಅನ್ನು ಇವರು ಮಾಡಿದ್ದಾರೆ. ಬಟ್ ಈ ಕ್ವಾರ್ಟರ್ನಲ್ಲಿ ನೀವು ನ್ಯಾಚುರಲ್ ಗ್ಯಾಸ್ ಪ್ರೈಸಸ್ ಅನ್ನು ಅಬ್ಸರ್ವ್ ಮಾಡಿದಾಗ 1147 ಕೋಟಿಯಷ್ಟು ಸ್ಪೆಂಡಿಂಗ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ನ್ಯಾಚುರಲ್ ಗ್ಯಾಸ್ ಪ್ರೈಸಸ್ ಆಲ್ಮೋಸ್ಟ್ ತ್ರಿಬಲ್ ಆಗಿದೆ. ಸೊ ಆ ಒಂದು ರೀಸನ್ ಇಂದ ಇವರ ಪ್ರಾಫಿಟ್ಸ್ ಕಡಿಮೆ ಆಗ್ತಾ ಇದೆ. ಒಳ್ಳೆ ಒಂದು ರೆವೆನ್ಯೂ ಡಿಕ್ಲೇರ್ ಆದ್ರೂ ಕೂಡ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತಾ ಇಲ್ಲ. ಸೊ ಇಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಕಂಪನಿನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ. ಇವರ ರಾ ಮೆಟೀರಿಯಲ್ ಪ್ರೈಸಸ್ ಮೇಜರ್ ಆಗಿ ಗ್ಯಾಸ್ ಸೆಕ್ಟರ್ ಅನ್ನ ಕನ್ಸಿಡರ್ ಮಾಡ್ಕೊಂಡಾಗ ಅವರೇನು ನ್ಯಾಚುರಲ್ ಗ್ಯಾಸ್ಗಳನ್ನ ಬೇರೆ ಕಂಟ್ರಿಗಳಿಂದ ಇಂಪೋರ್ಟ್ ಮಾಡ್ಕೋತಾರೆ ಅಥವಾ ಗೇಲ್ನಿಂದ ಪಡ್ಕೋತಾರೆ, ಅದರ ಪ್ರೈಸಸ್ ಇನ್ಕ್ರೀಸ್ ಆಗ್ತಿದೆ. ಅದಕ್ಕೆ ಅವರ ಮಾರ್ಜಿನ್ಸ್ನ ಮೇಲೆ ಎಫೆಕ್ಟ್ ಬರ್ತಾ ಇದೆ. NCLT ಆಲ್ರೆಡಿ ಫ್ಯೂಚರ್ ರಿಟೇಲ್ ಅನ್ನ ಬ್ಯಾಂಕರಪ್ಟ್ ಅಂತ ಡಿಕ್ಲೇರ್ ಮಾಡಿದ್ರು. ಹಾಗೆ ಬ್ಯಾಂಕ್ಗಳು ಫ್ಯೂಚರ್ ರಿಟೇಲ್ಗೆ ಲೋನ್ ಅನ್ನ ಪ್ರೊವೈಡ್ ಮಾಡಿದ್ರು. ಅದನ್ನ ರಿಕವರ್ ಮಾಡ್ಕೊಳ್ಳೋದಕ್ಕೆ NCLTಗೆ ಅಪೀಲ್ ಅನ್ನ ಕೂಡ ಮಾಡಿದ್ರು. 21,000 ಕೋಟಿಯಷ್ಟು ಲೋನ್ ರಿಕವರಿ ಆಗಬೇಕು ಅಂತ NCLT ಜಡ್ಜ್ಮೆಂಟ್ ಅನ್ನ ಕೊಟ್ಟಿದ್ರು. ಸೊ ಅದಕ್ಕೆ ಈಗ ಫ್ಯೂಚರ್ ರಿಟೇಲ್ ನ ಅಸೆಟ್ ಗಳನ್ನ ಸೆಲ್ ಮಾಡ್ತಿದ್ದಾರೆ. ಸೊ ಈ ಅಸೆಟ್ ಅಲ್ಲಿ 16 ಕಂಪನಿಗಳು ಇಂಟ್ರೆಸ್ಟ್ ಅನ್ನ ತೋರಿಸಿದ್ದಾರೆ. ಅದರಲ್ಲಿ ರಿಲಯನ್ಸ್ ಮತ್ತೆ ಅದಾನಿ ಗ್ರೂಪ್ ಮೇಜರ್ ಆಗಿರ್ತಾರೆ. ಈ ಅಸೆಟ್ ಗಳಿಗೆ EOI ಅನ್ನ ಸಬ್ಮಿಟ್ ಮಾಡೋದಕ್ಕೆ ನವೆಂಬರ್ 3 ಕೊನೆ ದಿನ ಆಗಿತ್ತು. ಸೊ ರಿಲಯನ್ಸ್ ಮತ್ತೆ ಅದಾನಿ ಗ್ರೂಪ್ ಕೂಡ ಈ ಅಸೆಟ್ ಗಳಿಗೆ ಅಪ್ಲಿಕೇಶನ್ಸ್ ಅನ್ನ ಹಾಕಿರುವಂತ ಸಾಧ್ಯತೆ ಇರುತ್ತೆ. ಬಟ್ ಎರಡು ಕಂಪನಿಗಳು ಇದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿಯನ್ನ ಕೊಟ್ಟಿಲ್ಲ. ಜಸ್ಟ್ ಇದೊಂದು ರಿಪೋರ್ಟ್ ಆಗಿರುತ್ತೆ. ಸೊ ಯಾರಿಲ್ಲಿ ಫ್ಯೂಚರ್ ರಿಟೇಲ್ ನ ಅಸೆಟ್ಗೆ ಹೆಚ್ಚಿನ ಒಂದು ಬಿಡ್ಡಿಂಗ್ ಅನ್ನ ಮಾಡಿರ್ತಾರೆ, ಸೊ ಅವ್ರಿಗೆ ಫ್ಯೂಚರ್ ರಿಟೇಲ್ ನ ಅಸೆಟ್ಸ್ ಹೋಗುತ್ತೆ. ಫ್ಯೂಚರ್ ರಿಟೇಲ್ ಮಾರ್ಕೆಟ್ ನಲ್ಲಿ ಕೇವಲ ಸೋಮವಾರ ಮಾತ್ರ ಟ್ರೇಡ್ ಆಗುತ್ತೆ. ಫ್ಯೂಚರ್ ರಿಟೇಲ್ ಇಲ್ಲ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಇರುತ್ತೆ, ಇಲ್ಲ ಲೋವರ್ ಸರ್ಕ್ಯೂಟ್ ಅಲ್ಲಿ ಇರುತ್ತೆ. ಸೊ ಈ ರೀತಿಯಲ್ಲಿ ಸ್ಟಾಕ್ ಟ್ರೇಡ್ ಆಗ್ತಿದೆ. ಸೊ ಫ್ಯೂಚರ್ ರಿಟೇಲ್ ನ ಅಸೆಟ್ಸ್ ಕಂಪ್ಲೀಟ್ ಆಗಿ ಸೆಲ್ ಆಗುತ್ತೆ. ಫ್ಯೂಚರ್ ರಿಟೇಲ್ ನ ಬಳಿಯಲ್ಲಿ ಯಾವುದೇ ಒಂದು ಬಿಸ್ನೆಸ್ ಉಳಿಯೋದಿಲ್ಲ. ಸೊ ಈ ರೀತಿಯ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಕ್ಕೆ ಹೋಗಬಾರ್ದು. ಸೊ ನೀವು ಯಾವುದೇ ಒಂದು ಕಂಪನಿಯನ್ನ ಸೆಲೆಕ್ಟ್ ಮಾಡುವಾಗ ಕೂಡ ಅಷ್ಟೇ, ಸೊ ಆ ಕಂಪನಿಯ ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ಅನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಲ್ಲಿ ಸ್ಟೀಪ್ ಡಿಕ್ಲೈನ್ ಇದ್ದಾಗ ಕಂಪನಿ ಮತ್ತೆ ಒಂದು ರಿಕವರಿಯನ್ನ ಕೊಡೋದಕ್ಕೆ ಸಾಧ್ಯತೆಗಳು ತುಂಬಾನೇ ಕಡಿಮೆ ಇರುತ್ತೆ. 100ರಲ್ಲಿ 99 ಕಂಪನಿಗಳು ರಿಕವರ್ ಆಗೋದಿಲ್ಲ. ಕೇವಲ ಯಾವುದೋ ಒಂದು ಕಂಪನಿ ಬೇರೆ ಯಾರಾದ್ರೂ ಇನ್ವೆಸ್ಟರ್ಸ್ಗಳು ಆ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಆಗ ರಿಕವರ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಎಕ್ಸಾಂಪಲ್ಗೆ ರುಚಿ ಸೋಯಾ ಒಂದು ಪೆನ್ನಿ ಸ್ಟಾಕ್ ಆಗಿ ಟ್ರೇಡ್ ಆಗ್ತಿತ್ತು. ₹3 ರೌಂಡ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಆ ಒಂದು ಲೆವೆಲ್ ಇಂದ ಈಗ ₹1,000 ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆ. ಸೊ ಆ ರೀತಿಯಲ್ಲಿ ಕೆಲವೇ ಕಂಪನಿಗಳು ಮಾತ್ರ ಈ ರೀತಿಯಲ್ಲಿ ಫಾಲ್ ಆದ್ಮೇಲೂ ಕೂಡ ರಿಕವರ್ ಆಗೋದಕ್ಕೆ ಸಾಧ್ಯ ಆಗೋದು. ಮೆಟಲ್ ಸೆಕ್ಟರ್ ನ ಕಂಪನಿ ಇಂಡಲ್ಕೋ ಕೂಡ ತಮ್ಮ Q2 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 35% ಅಷ್ಟು ಫಾಲ್ ಆಗಿದೆ. ಮೆಟಲ್ ಸೆಕ್ಟರ್ ನ ಸ್ಟಾಕ್ ಗಳು ಈ ಕ್ವಾರ್ಟರ್ ನಲ್ಲಿ ಅಷ್ಟು ಒಳ್ಳೆ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಲ್ಲ ಅಂತ ಆಲ್ರೆಡಿ ಅನಲಿಸ್ಟ್ ಗಳು ಪ್ರಿಡಿಕ್ಟ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇಂಡಲ್ಕೋನ ಪ್ರಾಫಿಟ್ಸ್ ಕೂಡ 35% ಅಷ್ಟು ಫಾಲ್ ಆಗಿದೆ. ಮೇಜರ್ ಆಗಿ ಇಲ್ಲೂ ಕೂಡ ಅಷ್ಟೇ ರಾ ಮೆಟೀರಿಯಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಿರೋದು ಇವರ ಪ್ರಾಫಿಟಬಿಲಿಟಿಯನ್ನ ಕಡಿಮೆ ಮಾಡಿದೆ. ಸೊ ಇಂಡಲ್ಕೋದ ರಿಸಲ್ಟ್ ಅನ್ನು ಅಬ್ಸರ್ವ್ ಮಾಡಿದಾಗ ಮೊದಲನೇ ಕಾಲಮ್ ಏನು ನಿಮಗೆ ಕಾಣಿಸ್ತಿದೆ, ಇದು 2021ರ ಸೆಪ್ಟೆಂಬರ್ನ ರಿಸಲ್ಟ್ ಆಗಿರುತ್ತೆ. ಸೊ ಈಗ ನಮಗೆ ಫೈನಾನ್ಷಿಯಲ್ ಇಯರ್ 2023 ನಡೀತಿದೆ. ಸೊ ಮೊದಲನೇ ಕಾಲಮ್ ಅಲ್ಲಿ ನಿಮಗೆ ಕಾಣಿಸ್ತಿರೋದು ಫೈನಾನ್ಷಿಯಲ್ ಇಯರ್ 2022ರ ಡೇಟಾ ಆಗಿರುತ್ತೆ. ಸೊ 2021ರ ಸೆಪ್ಟೆಂಬರ್ ನಲ್ಲಿ ಇಂಡಲ್ಕೋ 3,417 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಹಾಗೆ ಜೂನ್ 2022ರಲ್ಲಿ ಇವರ ಪ್ರಾಫಿಟ್ 4,119 ಕೋಟಿ ಇತ್ತು. ಬಟ್ ಈ ಕ್ವಾರ್ಟರ್ ನಲ್ಲಿ ಪ್ರಾಫಿಟ್ ಕೇವಲ 2,205 ಕೋಟಿ ಡಿಕ್ಲೇರ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ 50% ಅಷ್ಟು ಫಾಲ್ ಆಗಿದೆ. ರೆವೆನ್ಯೂಸ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ರೆವೆನ್ಯೂ ಫಾಲ್ ಆಗ್ತಿರೋದು ಕಾಣಿಸ್ತಾ ಇದೆ. ಸೊ ಓವರ್ ಆಲ್ ಮೆಟಲ್ ಸೆಕ್ಟರ್ ನ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಇಂಡಲ್ಕೋ ಈ ಕ್ವಾರ್ಟರ್ ನಲ್ಲಿ ಒಳ್ಳೆ ಒಂದು ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇನ್ಫೋ ಎಡ್ಜ್ ಕೂಡ ತಮ್ಮ ಕ್ವಾರ್ಟರ್ ರಿಸಲ್ಟ್ ಅನ್ನ ಇವತ್ತು ಡಿಕ್ಲೇರ್ ಮಾಡಿದ್ರು. IT ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಒಳ್ಳೆ ಒಂದು ಬುಲಿಶ್ನೆಸ್ ಇದ್ದಿದ್ರಿಂದ ಸ್ಟಾಕ್ ಇವತ್ತು 7.5% ಅಷ್ಟು ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಇವರ ರಿಸಲ್ಟ್ ಮಾರ್ಕೆಟ್ ಅವರ್ಸ್ ನ ನಂತರ ಬಂದಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ರೆವೆನ್ಯೂ ಫಾಲ್ ಆಗಿದೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ರೆವೆನ್ಯೂ ನಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇವರ ಎಕ್ಸ್ಪೆನ್ಸಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಜಾಸ್ತಿ ಆಗಿದೆ. ಫಿಗರ್ಸ್ ಏನಿದೆ ಮಿಲಿಯನ್ಸ್ ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಇನ್ಫೋ ಎಡ್ಜ್ ಈ ಕ್ವಾರ್ಟರ್ ನಲ್ಲಿ 94 ಕೋಟಿಯ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. 2022ರ ಜೂನ್ ನಲ್ಲಿ ಇವರ ಪ್ರಾಫಿಟ್ಸ್ 292 ಕೋಟಿ ಇತ್ತು. 7,372 ಕೋಟಿ ಪ್ರಾಫಿಟ್ಸ್ ಅನ್ನ ಇನ್ಫೋ ಎಡ್ಜ್ 2021ರ ಸೆಪ್ಟೆಂಬರ್ ನಲ್ಲಿ ಡಿಕ್ಲೇರ್ ಮಾಡಿದ್ರು. ಸೊ ಇನ್ಫೋ ಎಡ್ಜ್ ನ ಕಡೆಯಿಂದ ಅಷ್ಟು ಒಳ್ಳೆ ರಿಸಲ್ಟ್ ಡಿಕ್ಲೇರ್ ಆಗಿಲ್ಲ. ಕಂಪನಿ ಡಿವಿಡೆಂಡ್ ಅನ್ನು ಕೂಡ ಡಿಕ್ಲೇರ್ ಮಾಡಿದ್ದಾರೆ. ₹10 ಇಂಟ್ರೀಮ್ ಡಿವಿಡೆಂಡ್ ಡಿಕ್ಲೇರ್ ಆಗಿದೆ. ಸೊ ಈ ಡಿವಿಡೆಂಡ್ ಗೆ ರೆಕಾರ್ಡ್ ಡೇಟ್ ನವೆಂಬರ್ 21 ಆಗಿರುತ್ತೆ. ಸೊ ಈ ಸ್ಟಾಕ್ ಕೂಡ ಅಷ್ಟೇ 2021ರ ನಂತರ ಒಳ್ಳೆ ಒಂದು ರ್ಯಾಲಿಯಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಶೇರ್ ಪ್ರೈಸ್ ನಲ್ಲಿ ಒಂದು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಯಾವುದೇ ಒಂದು ಸ್ಟಾಕ್ ಆಗಿರ್ಬೋದು ಈ ರೀತಿಯಲ್ಲಿ ಸಡನ್ ಆಗಿ ಜಂಪ್ ಆದಾಗ ಹೈಯರ್ ಲೆವೆಲ್ಸ್ ಇಂದ ನಮಗೆ ಅಟ್ಲೀಸ್ಟ್ 30ರಿಂದ 40% ಅಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಸೊ ಅದಕ್ಕೆ ನಾನು ನಿಮಗೆ ಯಾವಾಗಲೂ ಹೇಳೋದು, ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದೀರಾ ಅಂದಾಗ ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ಅನ್ನ ಒಂದ್ಸರಿ ಅಬ್ಸರ್ವ್ ಮಾಡಿ. ಆಲ್ ಟೈಮ್ ಹೈ ಹತ್ರ ಸ್ಟಾಕ್ ಟ್ರೇಡ್ ಆಗ್ತಿದೆ ಅಂದಾಗ ಆ ಲೆವೆಲ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಕ್ಕೆ ಹೋಗಬೇಡಿ, ವೇಟ್ ಮಾಡಬೇಕಾಗುತ್ತೆ. ಆ ಲೆವೆಲ್ಸ್ ನಿಂದ ಖಂಡಿತವಾಗ್ಲೂ ಸ್ಟಾಕ್ ಕರೆಕ್ಟ್ ಆಗುತ್ತೆ. ಯಾವುದೇ ಒಂದು ರೀಸನ್ ಆಗಿರ್ಬೋದು,
ಕಂಪನಿ ಒಳ್ಳೆ ಒಂದು ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡದೇ ಇದ್ದಾಗ ಅಥವಾ ಏನಾದರೂ ಒಂದು ಬ್ಯಾಡ್ ನ್ಯೂಸ್ ಬಂದಾಗ ಸ್ಟಾಕ್ ಪ್ರೈಸ್ನಲ್ಲಿ ಕರೆಕ್ಷನ್ ಇರುತ್ತೆ, ಆ ಒಂದು ಕರೆಕ್ಷನ್ನಲ್ಲಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಹಾಗೆ ಯಾವಾಗ ಸ್ಟಾಕ್ ಪ್ರೈಸ್ ಆಲ್ ಟೈಮ್ ಹತ್ರ ಟ್ರೇಡ್ ಆಗ್ತಿರುತ್ತೆ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ಕೂಡ ಒಳ್ಳೆ ಒಂದು ಆಲೋಚನೆ ಆಗುತ್ತೆ. ಜಿ ಎಂಟರ್ಟೈನ್ಮೆಂಟ್ ಕೂಡ ತಮ್ಮ ಕ್ವಾರ್ಟರ್ 2 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇವತ್ತು ನಮಗೆ ಜಿ ಎಂಟರ್ಟೈನ್ಮೆಂಟ್ ನಲ್ಲಿ 1.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಜಿ ಎಂಟರ್ಟೈನ್ಮೆಂಟ್ ತಮ್ಮ ಫಿಗರ್ಸ್ ಅನ್ನ ಲ್ಯಾಕ್ಸ್ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಜಿ ಎಂಟರ್ಟೈನ್ಮೆಂಟ್ ನ ರೆವೆನ್ಯೂ ಕ್ವಾರ್ಟರ್ ಆನ್ ಕ್ವಾರ್ಟರ್ ಜಾಸ್ತಿ ಆಗಿದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಒಂದು ಫ್ಲಾಟ್ ರೆವೆನ್ಯೂನ ಜಿ ಎಂಟರ್ಟೈನ್ಮೆಂಟ್ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಇವರ ಟೋಟಲ್ ಎಕ್ಸ್ಪೆನ್ಸಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಜಾಸ್ತಿ ಆಗಿದೆ. ಜಿ ಎಂಟರ್ಟೈನ್ಮೆಂಟ್ ಈ ಕ್ವಾರ್ಟರ್ನಲ್ಲಿ ಸೆಪ್ಟೆಂಬರ್ 2022ರಲ್ಲಿ 112 ಕೋಟಿಯ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಜೂನ್ 2022ರಲ್ಲಿ ಇವರ ಪ್ರಾಫಿಟ್ 106 ಕೋಟಿ ಇತ್ತು. ಸೊ 6 ಕೋಟಿಯಷ್ಟು ಪ್ರಾಫಿಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಜಾಸ್ತಿ ಆಗಿದೆ. ಬಟ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ ಅರ್ಧದಷ್ಟು ಫಾಲ್ ಆಗಿದೆ. 266 ಕೋಟಿಯ ಪ್ರಾಫಿಟ್ಸ್ ಅನ್ನ 2021ರ ಸೆಪ್ಟೆಂಬರ್ ನಲ್ಲಿ ಇವರು ಡಿಕ್ಲೇರ್ ಮಾಡಿದ್ರು. ಜಿ ಎಂಟರ್ಟೈನ್ಮೆಂಟ್ ಸೋನಿ ಜೊತೆಲಿ ಮರ್ಜ್ ಆಗುತ್ತೆ, ಅದು ಖಂಡಿತವಾಗ್ಲೂ ಜಿ ಎಂಟರ್ಟೈನ್ಮೆಂಟ್ ಗೆ ಪಾಸಿಟಿವ್ ಆಗಿರುತ್ತೆ. ಅದಾದ್ಮೇಲೆ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಇವರು ಯಾವ ರೀತಿಯಲ್ಲಿ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ತಾರೆ ಅಂತ. ನಾನಿವತ್ತು ನಿಮಗೆ ಮಾರ್ಕೆಟ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.